ಪಿಂಚಣಿ ಹಣ ಜಮೆ 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 ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮೇಡರ್ಸ್ ಕನ್ನಡ. ಸ್ನೇಹಿತರೆ, ಪಿಂಚಣಿ ಹಣ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಪಿಂಚಣಿ 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 ಅಂದರೆ ಪೆನ್ಷನ್ ಹಣ ಬರ್ತಾ ಇಲ್ಲ. ನಮ್ಮ ವೃದ್ಧಾಪ್ಯ ವೇತನ ಹಣ ಅಂದರೆ ವೃದ್ಧರಿಗೆ ಬರುವಂಥ ಯೋಜನೆ ಹಣ ಏನಿದೆ, ಇದು ನಮಗೆ ಡಿಸ್ಕಂಟಿನ್ಯೂ ಆಯಿತಾ, ಅಂದರೆ ಈಗ ಇನ್ಮೇಲೆ ಬರೋದಿಲ್ವಾ, ನಿಲ್ಲಿಸಿದ್ದಾರಾ ಅನ್ನುವಂಥದ್ದು ಒಂದಿಷ್ಟು ಜನರ ಒಂದು ವೆರಿ ಇಂಪಾರ್ಟೆಂಟ್ ಒಂದು ಅಪ್ಡೇಟನ್ನು ನಂಗೆ ಹೇಳಿಕೊಡಿ, ನಮಗೆ ತಿಳಿಸ್ಕೊಡಿ ಅನ್ನುವಂಥದ್ದು ಎಲ್ಲರ ಒಂದು ಮಾತು. ನಾನು ಬನ್ನಿ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ಯಾರಿಗೆಲ್ಲ ಹಣ ಜಮೆ ಆಗ್ತಾ ಇಲ್ಲ, ಏನು ಕಾರಣ, ಮತ್ತು ರೈತರಿಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗಿಲ್ವಾ, ಎರಡು ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ ಸ್ನೇಹಿತರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಅರ್ಧಂಬರ್ಧ ನೋಡ್ತೀರ. ನಾನು ಹೇಳುವಂಥದ್ದು ಯಾವುದೇ ಕೆಲಸ ಮಾಡಿದಾಗಲೂ ಕೂಡ ಅರ್ಧಂಬರ್ಧ ಮಾಡಬಾರ್ದು, ಪರ್ಫೆಕ್ಟ್ ಆಗಿರಬೇಕು. ಒಂದು ಕೆಲಸ ಮಾಡ್ತೀರಾ ಅಂತಂದ್ರೆ ಅದು ಪರ್ಫೆಕ್ಟ್ ಆಗಿರಬೇಕು. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ನಾನು ನಿಮ್ಗೆ ಹೇಳಿದ್ದೆ, ಎಲ್ರಿಗೂ ಹೇಳಿದ್ದೆ, ಏನೋ ನಿಮಗೆ ಪಿಂಚಣಿ ಹಣ ಪಡ್ಕೊಳ್ಬೇಕಂತಂದರೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು ಅಲ್ವಾ. ಡಾಕ್ಯುಮೆಂಟ್ಸ್ ಅನ್ನುವಂಥ ತುಂಬ ಮ್ಯಾಟ್ರ್ ಆಗುತ್ತೆ. ನಾನು ನಿಮ್ಗೆ ಎಲ್ರಿಗೂ ಹೇಳ್ತಾ ಇದ್ದೆ, ಡಾಕ್ಯುಮೆಂಟ್ಸ್ ಅನ್ನುವಂಥ ತುಂಬ ಮ್ಯಾಟ್ರ್ ಆಗುತ್ತೆ. ನಾನು ಪ್ರತಿ ಒಬ್ಬರಿಗೂ ಹೇಳ್ತೀನಿ, ಈಗಲೂ ಕೂಡ ಹೇಳ್ತೀನಿ ಎಲ್ರಿಗೂ ಕೂಡ, ಡಾಕ್ಯುಮೆಂಟ್ಸ್ ಇಲ್ಲದೆ ಏನೂ ಕೂಡ ನಡೆಯಲ್ಲ. ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಏನೂ ಕೂಡ ಮಾಡಲಿಕ್ಕಾಗಲ್ಲ. ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ನೀವು ಎಂಥದ್ದು ಮಾಡಲಿಕ್ಕಾಗಲ್ಲ. ಹಾಗಾಗಿ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದು ವಿಚಾರ, ಫಸ್ಟ್ ಥಿಂಗ್, ಅರ್ಥ ಆಯಿತಾ. ನಾನು ಮೊದಲಿಗೆ ಒಂದು ವಿಚಾರ ಹೇಳಿದೆ, ನಾನು ನಿಮಗೆ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದರೆ ಮತ್ತೊಮ್ಮೆ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ದಯವಿಟ್ಟು ಹೇಳ್ತೀನಲ್ಲ, ಡಾಕ್ಯುಮೆಂಟ್ಸ್ ಅನ್ನುವಂಥದ್ದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ, ಅದನ್ನು ಪರ್ಫೆಕ್ಟಾಗಿ ಇಟ್ಕೊಳ್ಳಿ. ಯಾಕಂತಂದರೆ ಏನೋ ಒಂದು ಮಿಸ್ ಮ್ಯಾಚ್ ಆಗಿರುತ್ತೆ, ಅಥವಾ ಏನೋ ಹೆಸರು ಪ್ರಾಬ್ಲಮ್ ಇರುತ್ತೆ, ಅದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಅಂತಂತ ನಿಮ್ಮದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಎರಡನೇ ಪಾಯಿಂಟಿಗೆ ಬಂದುಬಿಡೋಣ. ಸಿಂಪಲ್ ಆಗಿರುತ್ತೆ ಈ ಎರಡನೇ ಪಾಯಿಂಟ್. ಏನು ದೊಡ್ಡ ವಿಚಾರ ಅಲ್ಲ. KYC ಮಾಡಿ, NCPI ಮ್ಯಾಪಿಂಗ್ ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಈ ಅಪ್ಡೇಟ್ಗಳನ್ನು ಮಾಡಬೇಕು. ನಾನು ಯಾಕೆ ಫಸ್ಟ್ ಹೇಳಿದೆ ಈಸಿ ಆಗಿರುತ್ತೆ ಏನು ದೊಡ್ಡ ವಿಚಾರ ಅಲ್ಲ ಅಂತ. ಹೌದು, ನಿಮ್ಗೆ ಈ ರೀತಿ ಅಪ್ಡೇಟ್ಗಳನ್ನು ಮಾಡುವಂಥದ್ದು ಏನೋ ದೊಡ್ಡ ವಿಚಾರವಾ? ನಾನು ಅದೇ ಹೇಳುವಂಥದ್ದು. ಈಗ ಸಣ್ಣ ಕೆಲಸವನ್ನೇ ಮಾಡಲ್ಲ ತುಂಬ ಜನ, ಬೇಡ ಬಿಡು ಅಂತ ಹೇಳ್ತೀರಾ. ನಾನು ಹೇಳುವಂಥದ್ದು ಆ ರೀತಿ ಪ್ರಾಬ್ಲಮನ್ನು ಮಾಡಬಾರ್ದು. ಯಾಕೆ ಹೇಳಿದೆ ಅಂತಂದರೆ, ನೀವು ಸಣ್ಣ ವಿಚಾರಗಳನ್ನು ಬೇಡ ಅಂತ ಇದಕ್ಕೆ ಏನೂ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ಆ ಸಣ್ಣ ವಿಚಾರಗಳಿಂದನೇ ನೀವು ಸ್ಟ್ರಾಂಗ್ ಆಗುವಂಥದ್ದು, ಸಣ್ಣ ವಿಚಾರಗಳಿಂದನೇ ನೀವು ಕಲಿತೀರ. ಅರ್ಥ ಆಯ್ತಾ? ಹಾಗಾಗಿ ಆ ಸಣ್ಣ ವಿಚಾರ, ಆ ಒಂದು ಅಪ್ಡೇಟ್ಗಳೇನಿದೆ ಅದನ್ನು ಕರೆಕ್ಟಾಗಿ ಮಾಡ್ಕೊತ ಹೋಗಿ. ನಿಮಗೆ ಏನೋ ಪಿಂಚಣಿ ಆಗಿರ್ಬೋದು, ಯಾವುದೇ ಯೋಜನೆ ಇರಲಿ ಗುರು, ಯಾವುದೇ ಯೋಜನೆ ಇರಲಿ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಅರ್ಥ ಆಯ್ತಾ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವುದೇ ಯೋಜನೆ ಇರಲಿ, ಅದು ಇದು ಏನಿಲ್ಲ. ಅರ್ಥ ಆಯ್ತಾ? ಅಷ್ಟೇ ಯೋಜನೆ ಇಷ್ಟೇ ಯೋಜನೆ ಅಂತ ಅಲ್ಲ. ಅರ್ಥ ಆಯ್ತಾ? ಎಲ್ಲ ಯೋಜನೆಗಳು ಹಣ ಜಮೆ ಆಗುತ್ತೆ. ಅಂದರೆ ಈಗ ಇದೇ ಜಿಲ್ಲೆ ಪ್ರತಿಯೊಂದು ಜಿಲ್ಲೆ ಅಂದರೆ ಆ ಜಿಲ್ಲೆಗಳಿಗೆ ಮಾತ್ರ, ಈ ಜಿಲ್ಲೆಗಳಿಗೆ ಮಾತ್ರ ಅಂತ ಅಲ್ಲ. ನೀವು ಫಸ್ಟ್ ಥಿಂಕ್ ಮಾಡಬೇಕೇನಂತಂದರೆ, ನೀವು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿರ್ಬೇಕು, ಈ ರೀತಿ ಕೆಲಸ ಮಾಡಬೇಕು, ನಾನು ಈ ಟೈಮಲ್ಲಿ ಈ ಕೆಲಸ ಮಾಡಬೇಕು, ಈ ಟೈಮಲ್ಲಿ ಈ ಕೆಲಸ ಮಾಡಬೇಕು. ನೀವು ಶೆಡ್ಯೂಲನ್ನು ಫಿಕ್ಸ್ ಮಾಡ್ಕೊಂಡಿರ್ಬೇಕು. ನಾನು ಅದೇ ಹೇಳುವಂಥದ್ದು. ಅರ್ಧಂಬರ್ಧ ಕೆಲಸ ಮಾಡಿದ್ರೆ ಹಾಗೆ ಆಗುವಂಥದ್ದು. ನೀವೊಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಬೇಕು, ಅಪ್ಲಿಕೇಶನನ್ನು ಹಾಕಿರ್ತೀರ ಅಂತಂದರೆ ಅದಕ್ಕೆ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು. ಕರೆಕ್ಟ್? ಹಾಗಾಗಿ ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಳ್ಳುವಂಥದ್ದು ಇಲ್ಲೇ. ಅರ್ಥ ಆಯ್ತಾ? ಹಾಗಾಗಿ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟನ್ನ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಮ್ಗೆ ಆಗಲ್ಲ, ನಾ ಮಾಡ್ಲಿಕ್ಕಾಗಲ್ಲ, ನಂಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ಬೇಡ, ನೀವು ಆ ಕೆಲಸವನ್ನು ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಸ್ನೇಹಿತರೆ. ನಾನು ಎಲ್ರಿಗೂ ಹೇಳುವಂಥದ್ದು, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹೇಳುವಂಥದ್ದು, ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೇ ಒಂದು ಕಾಂಪ್ರಮೈಸನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ದಯವಿಟ್ಟು ಹೇಳ್ತೇನೆ ಕೇಳಿ, ಮಿಸ್ ಮ್ಯಾಚನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಏನೋ ಒಂದು ಡಾಕ್ಯುಮೆಂಟ್ಸ್ ಇದೆ, ಅದನ್ನು ಸರಿ ಮಾಡಿ. ಅರ್ಥ ಆಯ್ತಾ? ಹಾಗೆ ಏನೋ ಒಂದು ಪ್ರಾಬ್ಲಮ್ ಮಾಡಿಕೊಂಡು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಎಲ್ರಿಗೂ ಹೇಳುವಂಥ, ಪಿಂಚಣಿ ಹಣ ಆಗಲಿ, ಯಾವುದೇ ಯೋಜನೆ ಹಣ ಆಗಲಿ. ಈಗ ನಾನು ನಿಮಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ನನಗೆ ಎಕ್ಸ್ಪ್ಲನೇಷನನ್ನು ಕೊಡ್ತೇನೆ. ಸಿಂಪಲಾಗಿ ಹೇಳ್ತೀನಿ ಕೇಳಿ. ಏನಂತಂದರೆ, ನೀವು ಫಸ್ಟ್ ಆಫ್ ಆಲ್ ಏನಂತಂದರೆ, ನೀವು ಒಂದು ಅಪ್ಡೇಟ್ಗಳನ್ನು ಕಂಪ್ಲೀಟ್ಲಿ ಮಾಡ್ಕೊಂಡಿರಬೇಕಾಗ್ತದೆ. ನಿಮಗೆ 3000 ಆಗಿರ್ಬೋದು, 4000 ಅಂದರೆ 3000 ಆಗಿರ್ಬೋದು, 4000 ಆಗಿರ್ಬೋದು, ಎಷ್ಟೇ ಇರ್ಬೋದು, ಆ ಹಣ ನಿಮಗೇನು ಸಣ್ಣ ಹಣ ಅಲ್ಲ, ಯಾರಿಗೂ ಸಣ್ಣ ಹಣ ಅಲ್ಲ ಅಲ್ವಾ. ಹಾಗಾಗಿ ನಾವು ಹೇಳುವಂಥದ್ದು, ಆ ಹಣ ನಾವು ಏನು ದೊಡ್ಡ ಅಮೌಂಟ್ ಕೊಡ್ತಾರೆ, 4000 5000 ಕೊಡ್ತಾರೆ ಅಂತಂದರೆ ಖುಷಿಪಟ್ಟು ಆ ಒಂದು ಕೆಲಸವನ್ನು ಕರೆಕ್ಟಾಗಿ ಮಾಡಬೇಕು. ಏನೂ ಕೂಡ ಏನು ತಲೆ ಕೆಡಿಸ್ಕೊಂಡು ನಮ್ಗಾಗಲ್ಲ, ನಾನು ಅದನ್ನ ಮಾಡಲಿಕ್ಕೆ ಆಗಲ್ಲ, ನಮಗೆ ಅದು ಹೆದರಿಕೆ ಆಗುತ್ತೆ, ನಮ್ಗೆ ಹಣವನ್ನೇ ಪಡ್ಕೊಳ್ಳಿಕ್ಕಾಗಲ್ಲ, ನಮ್ಗೆ ಹಣ ಬಂದಿಲ್ಲ ಅಂತ ನಮ್ಮ ಟೈಮೆಲ್ಲ ವೇಸ್ಟ್ ಆಗುತ್ತೆ. ನಾನು ಹೇಳುವಂಥದ್ದು, ಯಾಕೆ ಒಂದು ಕೆಲಸ ಮಾಡುವಾಗ ಅದನ್ನ ಕರೆಕ್ಟಾಗಿ ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡಬೇಕು, ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು.
ಕರೆಕ್ಟ್. ಎಲ್ಲರಿಗೂ ಹೇಳುವಂಥದ್ದು ನಾನು, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಪಿಂಚಣಿ ಹಣ ಆಗಿರ್ಬೋದು, ಮತ್ತು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎಲ್ಲ ಹಣನೂ ಕೂಡ ಬರುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇದು ತುಂಬ ಮುಖ್ಯ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರ ಅಕೌಂಟಿಗೂ, ಅಂದರೆ ಇವ್ರಿಗೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಹೇಳುವಂಥದ್ದಿಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಅದಾಗಿಲ್ಲ, ಇದಾಗಿಲ್ಲ, ಬೇಡ, ಬಿಟ್ಟುಬಿಡಿ. ಆರಾಮ್ಸೆ ಥಿಂಕ್ ಮಾಡಿ, ಏನು ಪ್ರಾಬ್ಲಮ್ ಆಗ್ತಾಯಿದೆ, ನನಗೆ ಹಣ ಬಂದಿಲ್ವಾ, ಏನು ಪ್ರಾಬ್ಲಮ್ ಏನಾಗ್ತಾ ಇದೆ. ಕರೆಕ್ಟ್. ಹಾಗಾಗಿ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಪ್ರಾಬ್ಲಮ್ ಏನಾಗ್ತಾ ಇದೆ, ಹಣ ಬಂದಿಲ್ಲ ಅನ್ನೋದಕ್ಕಿಂತ ಪ್ರಾಬ್ಲಮ್ ಇಲ್ಲಿ ಏನಾಗ್ತಾ ಇದೆ ಅದನ್ನು ಥಿಂಕ್ ಮಾಡಿದ್ರೆ ಆರಾಮ್ಸೆ ಎಲ್ಲರೂ ಕೂಡ ಈಗ ಒಬ್ಬೊಬ್ಬರೇ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ನಾನು ಹೇಳುವಂಥದ್ದು ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.